ಲಿಯೋ ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಭಿರಾಮಿಯಲ್ಲಿ? ಅವಳು ಮನೇಲೇ ಇದ್ದಾಳೆ. ನಾನು ಆಫೀಸ್ನಿಂದ ಹೀಗೆ ಬಂದೆ, ಇನ್ನೂ ಮನೆಗೆ ಹೋಗಿಲ್ಲ. ಕುಡಿಯೋದಕ್ಕೇನಾದ್ರೂ ಕೊಡ್ಲಾ? ಅಯ್ಯೋ ಏನು ಬೇಡ. ನಾನಿಲ್ಲಿಗೆ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ. ಹೇಳಿ ಲಿಯೋ. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ, ಹೇಳಿ. ನನಗೀಗ ಅರ್ಜೆಂಟಾಗಿ 50,000 ರೂಪಾಯಿ ಬೇಕಿತ್ತು. ಆಫೀಸ್ನಿಂದ ನನಗೆ ಒಂದು ಇನ್ಸೆಂಟಿವ್ ಬರುತ್ತೆ, ಅದು ಬಂದ ಕೂಡಲೇ ಕೊಟ್ಬಿಡ್ತೀನಿ. ಇದನ್ ಕೇಳೋದಕ್ಕೆ ಇಷ್ಟೊಂದು ಸಂಶಯ ಪಟ್ರಾ? ಏನೇ ಆದ್ರೂ ನಾವು ಚಿಕ್ಕಂದಿನಿಂದ ಫ್ರೆಂಡ್ಸ್ ಅಲ್ವಾ? ಒಂದೇ ಊರವರು, ಒಂದೇ ಸ್ಕೂಲಲ್ಲಿ ಓದಿದ್ವಿ. ಕೊಡ್ತೀನಿ, ಅರ್ಜೆಂಟ್ ಏನು? ಮಗು ಸ್ಕೂಲ್ನವರು. ಓ, ಒಂದು ನಿಮಿಷ. ಅದು ದುಡ್ಡು ಅಷ್ಟೊಂದಿಲ್ಲ. ಚೆಕ್ ಹಾಕಿ ಕ್ಯಾಶ್ ತಗೋತಿಯಲ್ಲ? ಥ್ಯಾಂಕ್ ಯು. ಮೆನ್ಷನ್ ನಾಟ್. ನಾನು ಬರ್ತೀನಿ. ಗುಡ್ ಗುಡ್ ನೈಟ್. ನೈಟ್. ಆಹಾ, ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಏನು, ಯಾವ ಟೆನ್ಷನ್ಸು ಇಲ್ವಾ ಇವತ್ತು? ಏನು ಹಾಕೋತಿದೀಯ ಮುಖಕ್ಕೆ? ಮೊದಲೋಗಿ ಮುಖ ತೊಳ್ಕೊಂಡು ಬಾ. ನಿನ್ನ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ನೇ ಕಾಣಿಸ್ತಿಲ್ಲ. ನೋಡೋದಕ್ಕೆ ದೆವ್ವದ ಥರನೇ ಕಾಣಿಸ್ತಿದ್ದೀನಲ್ವಾ? ನಿಮ್ಗೆ ಈ ಎಕ್ಸ್ಪ್ರೆಷನ್ನೇ ಕರೆಕ್ಟು. ಪಿಂಕಿ ಮಲ್ಗದ್ಲಾ? ಹಾ, ಅವಳು ಆಗ್ಲೇ ಮಲ್ಕೊಂಬಿಟ್ಲು. ತಲೆನೋವು ಅಂತ ಅಂತಿದ್ಲು. ಓದೋದಕ್ಕೆ ಮಾತ್ರ ಸೋಂಬೇರಿ ಅವಳು. ಕ್ಯಾಶ್ ಎಲ್ಲ ರೆಡಿ ಆಯ್ತೇನ್ರಿ? ಅದನ್ನೇ ಕೇಳಬೇಕು ಅನ್ಕೊಂಡೆ. ನಿನ್ನ ಆಫೀಸ್ನಲ್ಲಿ ಯಾರನ್ನೂ ಕೇಳಲಿಲ್ವಾ? ನಾನು ಯಾರನ್ನೂ ಕೇಳಲಿಲ್ಲ, ಕೇಳೋದೂ ಇಲ್ಲ. ಏನೇ? ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಕ್ಯಾಶ್ ಎಲ್ಲೋ ಅರೇಂಜ್ ಆಗಿರ್ಬೇಕು. ಅರೇಂಜ್ ಮಾಡಿದ್ದೀನಿ ಅನ್ಕೋ, ಬಟ್ ಚೆಕ್. ಏನ್ ಲಿಯೋ ಇದು? ಇದು ತಪ್ಪು. ಛೇ, ಈಗ ಅವಳ ಮುಖ ನಾನು ಹೇಗ್ ನೋಡ್ಲಿ? ತಪ್ಪೇನಿದೆ, ಅರ್ಜೆಂಟ್ ಇರೋದಕ್ಕೆ ತಗೊಂಡಿದ್ದೀನಿ. ಏನ್ ಅರ್ಜೆಂಟು? ಅವಳೇನ್ ನಿಮ್ ರಿಲೇಟಿವಾ? ಹೋಗ್ ಅವಳ ಹತ್ರ ಸಾಲ ಮಾಡಿದಿರಲ್ಲ? ನೀವ್ ಕೇಳಿದ ತಕ್ಷಣ ಅವಳು ಚೆಕ್ ಬರೆದು ಕೊಟ್ಬಿಡ್ತಾಳಾ? ನೀವೇನು ಅವಳ ಗಂಡನ? ಏನವಿ, ಏನೇನೋ ಮಾತಾಡ್ತೀಯಾ? ನಾನು ಅವ್ರನ್ನ ಹೆಲ್ಪ್ ಕೇಳಿದ್ದೀನಿ, ಅವ್ರು ಮಾಡಿದ್ದಾರೆ. ಏನೇನೋ ಮಾತಾಡ್ತೀಯಲ್ಲ? ಅಲ್ಲ ರೀ, ಅವಳ ಪರ ಯಾಕೆ ವಹಿಸ್ತಾ ಇದ್ದೀರಾ? ನಮ್ಗೇನು ಅವಳು ದುಡ್ಡು ಬೇಡ. ಇದನ್ ಫ್ರೀಯಾಗಿ ಕೊಟ್ಟಿಲ್ಲ ಕಣೆ, ಸಾಲ ಕೊಟ್ಟಿರೋದು. ಅವಳು ಹೇಗ್ ಕೊಟ್ಟಿದ್ರು ಸರಿ, ನಮಗೆ ಅವಳ ಜೊತೆ ಯಾವ್ದೇ ಡೀಲಿಂಗ್ಸ್ ಬೇಕಾಗಿಲ್ಲ. ಇದನ್ನ ತಗೊಂಡೋಗಿ ವಾಪಸ್ ಕೊಡಿ. ನೀನ್ ಏನ್ ಮಾತಾಡ್ತಿದ್ಯಾ ಅಭಿ? ಅವ್ರ ಏನಾದ್ರು ತಪ್ಪು ತಿಳ್ಕೊಂಡ್ರೆ? ಅವಳು ಏನೇ ಅನ್ಕೊಂಡ್ರು ಪರವಾಗಿಲ್ಲ ರೀ. ನಿಮ್ಗಾಗಲ್ಲ ತಾನೇ? ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅದ್ ಸರಿ, ಏನೇ ನಿನ್ ಸಮಸ್ಯೆ? ಹಾಯ್. ಏನು ಈ ಟೈಮಲ್ಲಿ ಬಂದಿದ್ಯಾ? ಒಳಗ್ ಬಾ. ಇಲ್ಲ ಪರವಾಗಿಲ್ಲ, ಕಿಚನಲ್ಲಿ ತುಂಬಾ ಕೆಲಸ ಇದೆ. ಏನ್ ವಿಷಯ? ನಾನು ಈ ಚೆಕ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಲಿಯೋ ಗೊತ್ತಿಲ್ಲದೆ ಕೇಳಿದ್ದಾರೆ, ನನ್ನ ಹತ್ರ ದುಡ್ಡಿತ್ತು ಆಕ್ಚುಲಿ. ಓ, ಪರವಾಗಿಲ್ಲ, ನನ್ಗೇನೀಗ ಅರ್ಜೆಂಟ್ ಇಲ್ಲ, ಆಮೇಲೆ ಕೊಡಿ, ಪರವಾಗಿಲ್ಲ. ಬೇಡ ಚಂದ್ರ, ಸುಮ್ಮನೆ ಯಾಕೆ? ನಾನೀಗ ಹೊರಡ್ತೀನಿ. ಶಾಂತಲಾ, ಅರ್ಜೆಂಟಾಗಿ ನೋಡ್ಬೇಕು ಅಂದ್ರೆ? ಹೇಯ್, ಟೆನ್ಷನ್ ಆಗೋವಂಥದ್ದು ಏನೂ ಇಲ್ಲ ಬಿಡು. ನಿನ್ನೆ ರಾತ್ರಿ ನಾನು ನಿನ್ ಕೊಟ್ಟಿದ್ದ ಚೆಕ್ಕು ನಿನ್ ಹೆಂಡತಿ ಆಗ್ಲೇ ವಾಪಸ್ ಕೊಟ್ಬಿಟ್ಲು. ಅದು ಅವಳ ಹತ್ರ ದುಡ್ಡಿದೆ ಅಂತ ಹೇಳಿದ್ರು. ಅಷ್ಟು ಅರ್ಜೆಂಟ್ ಇಲ್ದೇ ಇದ್ದಿದ್ರೆ ನೀನ್ ನನ್ನ ಹತ್ರ ಬರ್ತಿರ್ಲಿಲ್ಲ ಅಂತ ಗೊತ್ತು. ನಿನ್ ಹೆಂಡತಿಗೆ ಇದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ಪರವಾಗಿಲ್ಲ ಬಿಡು, ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ನಿನ್ ಹೆಂಡತಿ ಹತ್ರ ಹೇಳ್ಬಾರ್ದಾಗಿತ್ತು. ನಿನಗ್ ಪ್ರಾಬ್ಲಮ್ ಅಂದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಒಂದ್ ಟೈಮಲ್ಲಿ ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಅಯ್ಯೋ ಬೇಡ, ನಾನು ಬೇರೆ ಯಾರ ಹತ್ರನಾದ್ರೂ ಕೇಳ್ತೀನಿ. ಯಾಕೆ? ನಿನ್ ಹೆಂಡತಿಗೆ ಭಯ ಪಡ್ತಿದ್ಯಾ? ನಾನ್ ಹೇಳ್ತಿದ್ದೀನಲ್ಲ, ನಿನ್ ಹೆಂಡತಿಗೆ ಈ ವಿಷಯನ ಹೇಳ್ಬೇಡ ಅಂತ. ಒಂದ್ ಹುಡುಗಿ ಕಾಂಪ್ಲೆಕ್ಸು ನನಗೂ ಕೂಡ ಚೆನ್ನಾಗ್ ಗೊತ್ತು. ಆಗಾಗ ನಾನು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಮಾಡ್ತಿರ್ತೀನಲ್ಲ. ಟೇಕ್ ಇಟ್, ತಗೋ. ಓಕೆ ಸರಿ, ನಾನು ಬರ್ತೀನಿ.